If you'd seen these images of women being chased out of a Mangaluru pub back in 2009, Anti-Christian violence in September, the pub attack in January. ದೊಡ್ಡ ವಿಷಯ ಅಲ್ಲ, ಯಾಕಂತ ಹೇಳಿದ್ರೆ ಇವತ್ತು ಆ ಹುಡುಗಿರಿಂದ ಬಾಕಿ ಇಲ್ಲಿನ ಬಾಕಿ ಹೆಣ್ಮಕ್ಳು ದಾರಿ ತಪ್ತಾ ಇದ್ದಾರೆ. ಅದಕ್ಕೋಸ್ಕರ ಈ ಒಂದು ಕೆಲಸ ಏನು ಹಾಳಂತ. Subhash Patil, who is supposed to be the main person behind it, was caught. For 72 hours, the police insisted there was no case against this man. Sri Ram Sena founder Pramod Mutalik. ನವೀನ್ ಸೂರಿಂಜಿ ಅವರು ಇಲ್ಲೊಂದು ಫೋಟೋ ಇದೆ, ಕೈಗೆ ಕೋಳ ಹಾಕಿಕೊಂಡು ಪೊಲೀಸರು ಕರ್ಕೊಂಡು ಹೋಗ್ತಾ ಇದ್ದಾರೆ ನಿಮ್ಮನ್ನ. ಎಂತ ಕತೆ ಇದೆ ಅಂತ? ಇದು 2012ರಲ್ಲಿ ಈ ಹೋಮ್ ಸ್ಟೇ ಮೇಲೆ ಹಿಂದೂ ಜಾಗರಣ ವೇದಿಕೆಯವರು ದಾಳಿ ಮಾಡ್ತಾರೆ. ಹೋಮ್ ಸ್ಟೇ ಮೇಲೆ ಹಿಂದೂ ಜಾಗರಣ ವೇದಿಕೆಯವರು ಅಲ್ಲಿ ಹಿಂದೂ ಮುಸ್ಲಿಂ ಹುಡುಗ ಹುಡುಗಿಯರು ರೇವ್ ಪಾರ್ಟಿ ಮಾಡ್ತಿದ್ದಾರೆ ಅಂತ ಹೇಳಿ ಒಂದು ದಾಳಿ ಮಾಡ್ತಾರೆ. ನಾನು ಅದರ ಪ್ರತ್ಯಕ್ಷದರ್ಶಿಯಾಗಿದ್ದೆ. ಸೊ ಅದೊಂದು 10 ನಿಮಿಷದಲ್ಲಿ ದಾಳಿ ಆಗುತ್ತೆ. ನಾನು ಆ ದಾಳಿಗಿಂತ ಮೊದಲೇ ನಾನು ಅಲ್ಲಿದ್ದೆ. ಯಾಕಿದ್ದೆ ಅಂತ ಹೇಳಿದ್ರೆ, ನನಗೆ ಒಬ್ಬ ಇನ್ಫಾರ್ಮರು ನನಗೆ ಮಾಹಿತಿ ಕೊಟ್ಟಿಲ್ಲ. ಆ ಸಂಘಟನೆಗೆ ಸೇರದೇ ಇರುವಂತಹ, ಆದರೆ ಆ ಸಂಘಟನೆಯವರು ಮೀಟಿಂಗ್ ಮಾಡಿರೋದನ್ನು ಕೇಳಿರುವಂಥ ಒಬ್ಬ ವ್ಯಕ್ತಿ ನನಗೆ ಮಾಹಿತಿ ಕೊಟ್ಟಿದ್ದ. ನಾನು ಅದಕ್ಕಿಂತ ಮೊದಲಲ್ಲಿ ಹೋಗಿದ್ದೆ, ಅಲ್ಲಿ ದಾಳಿ ಆಗಿರಲಿಲ್ಲ. ಆ ನಂತರ ನಾನು ಏನು ದಾಳಿ ಇಲ್ಲ ಏನಿಲ್ಲ, ವಾಪಸ್ ಬರ್ತೀನಿ ಅಂತ ವಾಪಸ್ ಬರ್ತಾ ಇದ್ದೆ. ಎಲ್ಲರೂ ಆರಾಮಿದ್ದಾರೆ ಹೋಮ್ ಸ್ಟೇಯಲ್ಲಿ ಅಂತ ಹೇಳಿ ಹೊರಗಡೆಯಿಂದ ನೋಡಿಬಿಟ್ಟು ವಾಪಸ್ ಬರ್ತಾಯಿದ್ದೀನಿ. ವಾಪಸ್ ಬರುವಾಗ ಒಂದು 20 ಬೈಟ್ಗಳಲ್ಲಿ 40-50 ಜನ, ಟ್ರಿಬಲ್ ರೈಡ್ ಡಬಲ್ ರೈಡ್ ಎಲ್ಲ ಒಟ್ಟಿಗೆ ಬರ್ತಾ ಇದ್ದಾರೆ. ಎಲ್ಲಿಗೆ? ಹೋಮ್ ಸ್ಟೇ ಕಡೆಗೆ ಕಂಡು ಬರ್ತಾ ಇದೆ. ಸೊ ಆಗ ನಾನು ಅವ್ರ ಜೊತೆ ಬೈಕ್ ತಿರುಗಿಸ್ಕೊಂಡು ಹೋದೆ. ಅದೇ ಇನ್ನೇನು ಬೈಕ್ ಸ್ಟ್ಯಾಂಡ್ ಹಾಕಿ ಕ್ಯಾಮ್ರಾ, ನನ್ನ ಹಿಂದ್ಗಡೆ ನನ್ನ ಕ್ಯಾಮ್ರಾಮನ್ ಇದ್ದಾರೆ, ಇನ್ನೇನು ಒಳಗೆ ಹೋಗ್ಬೇಕು ಅನ್ನೋಷ್ಟರಲ್ಲಿ ನಾನು ಪೊಲೀಸಿಗೆ ಫೋನ್ ಮಾಡ್ತಿದ್ದೀನಿ. ಇನ್ಸ್ಪೆಕ್ಟರ್ ಫೋನ್ ತೆಗಿತಿಲ್ಲ, ರವೀಶ್ ನಾಯಕ್ ಅಂತ ಇನ್ಸ್ಪೆಕ್ಟ್ರು ಫೋನ್ ತೆಗಿತಿಲ್ಲ. ರವೀಶ್ ನಾಯಕ್ ಅಂತ ಇನ್ಸ್ಪೆಕ್ಟ್ರು. ಅದು ಫೋನ್ ಕಾಲ್ ಡೀಟೇಲ್ ಎಲ್ಲ ಇಲ್ಲದೆ, ಮತ್ತು ಈಗಲೂ ಇದೆ ಬಹುಶಃ ನನ್ನ ಹಾರ್ಡ್ ಡಿಸ್ಕಲ್ಲಿ ಸೇವ್ ಮಾಡಿ ಇಟ್ಕೊಂಡಿದ್ದೀನಿ. ನನ್ನ ಕಾಲ್ ಡೀಟೇಲ್ಸು, ಅವ್ರ ಕಾಲ್ ಡೀಟೇಲ್ಸ್ ಎಲ್ಲ ಇದೆ. ಫೋನ್ ತೆಗಿತಿಲ್ಲ. ಇನ್ನೊಂದು ಕ್ಷಣಾರ್ಧದಲ್ಲಿ ದಾಳಿ ಆಗುತ್ತೆ. ದಾಳಿ ಆದ ನಂತರ ಹುಡುಗಿಯರ ಮೇಲೆ ಕೆಟ್ಟದಾಗಿ ಹೊಡಿತಾರೆ. ಒಬ್ಳು ಹುಡುಗಿ ಮೇಲ್ಗಡೆಯಿಂದ ಹಾರ್ತಾಳೆ ಕೆಳಗಡೆ, ಫಸ್ಟ್ ಫ್ಲೋರಿಂದ. ಆನಂತರ ಅವರು ಎಲ್ಲರೂ ಕೂಡ ಸರಿಯಾದ ರೀತಿಯ ವಸ್ತ್ರವನ್ನೇ ತೊಟ್ಟಿದ್ರು. ಅಲ್ಲ, ಆ ವಸ್ತ್ರ ಅವ್ರ ಇಚ್ಛೆ. ಅದನ್ನ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಇವರ ಆರೋಪ ಇರೋದೇನು ಅಂತಂದ್ರೆ, ಅವರು ವಿವಸ್ತ್ರವಾಗಿದ್ರು, ಬಟ್ಟೆನೇ ಹಾಕಿರ್ಲಿಲ್ಲ, ರೇವ್ ಪಾರ್ಟಿ ಅದು ಅಂತ ನಡೀತಾ ಇತ್ತು ಅಂತ ಇವ್ರ ಆರೋಪ ಇರೋದು. ಅವರು ನಾನು ನೋಡಿದಾಗ ಅವರು ಸರಿಯಾದ ರೀತಿಯ ವಸ್ತ್ರವನ್ನೇ ತೊಟ್ಟಿದ್ರು. ಆದರೆ ಇವರೇ ಅವರ ಬಟ್ಟೆಯನ್ನು ಎಳ್ದಾಕ್ತಾರೆ. ಇವರೇ ಅವರ ಬಟ್ಟೆಯನ್ನು ಎಳ್ದಾಕಿ ಇವರಿಗೆ ಏನು ತೋರಿಸ್ಬೇಕಿತ್ತು ಪೊಲೀಸರು ಬಂದಾಗ ಅಂತಂದರೆ, ಅಲ್ಲಿ ರೇವ್ ಪಾರ್ಟಿ ಆಗ್ತಾ ಇತ್ತು ಅಂತ ತೋರಿಸ್ಬೇಕಾಗಿತ್ತು. ಅದಕ್ಕೋಸ್ಕರ ಅಷ್ಟು ಜನರನ್ನ ಅಲ್ಲಲ್ಲಿ ಬೇರೆ ಬೇರೆ ಕಡೆಯಲ್ಲಿ ಅವರಷ್ಟಕ್ಕೆ ಲ್ಯಾಪ್ಟಾಪಲ್ಲಿ ಕೆಲವರು ಕೆಲಸ ಮಾಡ್ತಾಯಿದ್ರು. ಬರ್ತ್ಡೇ ಪಾರ್ಟಿ ಆಗಿದೆ. ಬರ್ತ್ಡೇ ಪಾರ್ಟಿ ಆದ ನಂತರ ಕೆಲವರು ವರ್ಕ್ ಫ್ರಮ್ ಹೋಮ್ ಇರುತ್ತೆ, ಇನ್ನೊಂದೇನೋ ಇರುತ್ತೆ, ಕೆಲಸ ಮಾಡ್ತಾಯಿದ್ರು. ಇವರು ಅವರ ಬಟ್ಟೆಯನ್ನೆಲ್ಲ ಎಳೆದು ಅವರಿಗೆ ಹೊಡೆದು ಅವರನ್ನು ಬೆಡ್ರೂಮಲ್ಲಿ ಕೂಡಾಕ್ತಾರೆ. ಕೂಡಾಕಿದ ನಂತರ ಪೊಲೀಸರು ಬರ್ತಾರೆ. ಪ್ರಾರಂಭದಲ್ಲಿ ಪೊಲೀಸರು ಅವ್ರ ಪರವಾಗಿನೇ ಇರ್ತಾರೆ. ಯಾರ ಪರವಾಗಿ? ಹಿಂದೂ ಸಂಘಟನೆಗಳ ಪರವಾಗಿನೇ ಇರ್ತಾರೆ. ಅವರು ಅಲ್ಲಿ ರೇವ್ ಪಾರ್ಟಿ ಆಗಿದೆ ಅನ್ನುವಂಥ ಕೇಸನ್ನು ದಾಖಲಿಸ್ಲಿಕ್ಕೆ ಎಲ್ಲ ಸಿದ್ಧತೆಯನ್ನು ಮಾಡ್ಕೊಂಡಿದ್ರು. ನಾವು ಇಮ್ಮಿಡಿಯೇಟ್ ಆಗಿ ಅದನ್ನು ಸುದ್ದಿ ಮಾಡಿ, ಇಲ್ಲ ಇದು ರೇವ್ ಪಾರ್ಟಿ ಅಲ್ಲ, ಇದು ಬರ್ತ್ಡೇ ಪಾರ್ಟಿ, ಸರಿಯಾದ ರೀತಿಯಾದ ಪಾರ್ಟಿ ಆಗ್ತಾ ಇತ್ತು. ಇಲ್ಲಿ ನಡೀತಾ ಇದ್ದಂಥ ಮಾರಲ್ ಪೊಲೀಸಿಂಗ್ ಅತ್ಯಂತ ಕೆಟ್ಟ ರೀತಿಯಲ್ಲಿ ಹಿಂದೂ ಸಂಘಟನೆಯವರು ಹುಡುಗ ಹುಡುಗಿಯರ ಮೇಲೆ ದಾಳಿಯನ್ನು ಮಾಡಿದರು, ಲೈಂಗಿಕ ದೌರ್ಜನ್ಯವನ್ನು ಅವರೇ ಮಾಡಿದರು. ಒಂದು ವೇಳೆ ನಾವು ಅಲ್ಲಿ ಇರದೇ ಇರ್ತಿದ್ರೆ ಅವರ ಅತ್ಯಾಚಾರವನ್ನು ಕೂಡ ಮಾಡಲಿಕ್ಕೆ ಅವರು ಹೇಸ್ತಾ ಇರಲಿಲ್ಲ ಅನ್ನೋದ ರಿಪೋರ್ಟನ್ನು ಮಾಡಿದ್ವಿ. ತಕ್ಷಣ ನಾನು ಫೇಸ್ಬುಕ್ಕಲ್ಲಿ ಬರೆದೆ. ಆ ಟೈಮಲ್ಲಿ 2012ರಲ್ಲಿ ಇನ್ನೂ ಫೇಸ್ಬುಕ್ ಅಷ್ಟು ಜೋರಾಗಿರಲಿಲ್ಲ, ವೈರಲ್ ಆಗೋ ಥರ ಇರಲಿಲ್ಲ. ಆದ್ರೂ ನಾನು ಬರೆದಿದ್ದು ದೇಶ ವಿದೇಶದಲ್ಲಿ ವೈರಲ್ ಆಯಿತು. ಇಮಿಡಿಯೇಟಾಗಿ ಎಲ್ಲ ಭಾಷೆಗಳಿಗೆ ಟ್ರಾನ್ಸ್ಲೇಟ್ ಆಯಿತು. ಅದು ಬರೆದಿದ್ದು ನಾನು 2012ರಲ್ಲಿ ಬರೆದೆ, ಏನೇನಾಯ್ತು ಅಲ್ಲಿ ಅಂತ. ತಕ್ಷಣ ಅಲ್ಲಿ ಘಟನೆ ಆದ ತಕ್ಷಣ ಬರ್ತಾರೆ. ಸಂಜೆ 7:00 ಏನೋ ಘಟನೆ ಆಯಿತು. 8 ಗಂಟೆಗೆಲ್ಲ ನಾನು ಫೇಸ್ಬುಕ್ಕಲ್ಲಿ ಬರೆದುಬಿಟ್ಟೆ. ಆನಂತರ ನನ್ನ ಒಬ್ಬ ಕ್ಲಿಪ್ಪಿಂಗ್ಸ್ ಇತ್ತು ಅವ್ರು ಹೊಡೆದದ್ದೆಲ್ಲವನ್ನು ಕೂಡ, ಅದೆಲ್ಲ ಚಾನಲ್ಗಳಿಗೆ ಕೊಟ್ಟೆ. ರಾಷ್ಟ್ರೀಯ ಮಾಧ್ಯಮಗಳು, ಅಂತಾರಾಷ್ಟ್ರೀಯ ಮಾಧ್ಯಮಗಳು ಎಲ್ಲವೂ ಕೂಡ ಆ ಸುದ್ದಿಯನ್ನು ತೆಗೆದುಕೊಂಡು ಇದಾಯಿತು. ಮಂಗಳೂರಲ್ಲಿ ಮಾರಲ್ ಪೊಲೀಸಿಂಗ್ ಅಂತೇಳಿ. ಸೊ RSSನವ್ರು ಏನು ಮಾಡಿದರು, ನನ್ನ ಮೇಲೂ ಪ್ರಕರಣ ದಾಖಲೆ ಮಾಡಿದರು. ನಾನು ಮಂಗಳೂರಿನ ಮಾನವನ್ನ ಹರಾಜು ಹಾಕಿದ್ದೀನಿ ಮತ್ತು ಅಪಪ್ರಚಾರ ಮಾಡಿದ್ದೀನಿ, ಹಿಂದೂ ಸಂಘಟನೆ ಅಪಪ್ರಚಾರ ಮಾಡಿದ್ದೀನಿ ಅಂತ. ಚಾರ್ಜ್ಶೀಟಲ್ಲಿ ನನ್ನ ಮೇಲೆ ಆರೋಪ ಇರುವಂಥದ್ದು ಏನು ಅಂತಂದರೆ, ನಾನು ಮಂಗಳೂರಿನ ಮರ್ಯಾದೆಯನ್ನು ಹರಾಜು ಹಾಕಿ, ಆ ನಂತರ
ಅಲ್ಲಿ ಏನು ಪ್ರತಿಭಟನೆಗಳೆಲ್ಲ ಆಯ್ತು ಆನಂತರ ಪರ ವಿರೋಧ, ಅದಕ್ಕೆ ನಾನು ಕಾರಣ ಆಗಿದ್ದೀನಿ ಓಕೆ ಅನ್ನೋಂತ ನನ್ನ ಚಾರ್ಜ್ ಶಾಂತಿ ಶೀಟ್ ಸೃಷ್ಟಿ ಮಾಡಿ ಅಂತ ನನ್ನ ಮೇಲೆ ಚಾರ್ಜ್ ಶೀಟ್ ಆಗಿ FIR ಹಾಕ್ತಾರೆ. FIR ಹಾಕಿ ಅರೆಸ್ಟ್ ಮಾಡ್ತಾರೆ. ಅರೆಸ್ಟ್ ಮಾಡಿ ಕರ್ಕೊಂಬರುವಾಗ ಈ ರೀತಿ ಕೋಳ ಹಾಕೊಂಡು ಕರ್ಕೊಂಬರ್ತಾರೆ. ಓಕೆ ಕೋಳ ಹಾಕೊಂಡು ಕರ್ಕೊಂಬಂದ ನಂತರ ಅದು ಅಂತಾರಾಷ್ಟ್ರೀಯ ವಿಷಯ ಆಯ್ತು. ಓಕೆ ಮಾನವ ಹಕ್ಕುಗಳ ಆಯೋಗಗಳು ಆನಂತರ ಪೊಲೀಸರನ್ನೆಲ್ಲರೂ ತರಾಟೆಗೆ ತೆಗೆದುಕೊಂಡ್ರು. ಸುಮಾರು ಜನ ಬಾರಿ ಪ್ರತಿಭಟನೆಗಳಾಯ್ತು, ಹ್ಯಾಂಡ್ ಕಫ್ ಹಾಕೊಂಡು ಪ್ರೊಟೆಸ್ಟ್ ಮಾಡಿದ್ರು. ಆನಂತರ ಎಲ್ಲರೂ ಸಂಪಾದಕರೆಲ್ಲ ಮಾತಾಡಿದ್ರು, ಉಪವಾಸ ಸತ್ಯಾಗ್ರಹಗಳೆಲ್ಲ ಆಯ್ತು, ಎಲ್ಲ ಆಯ್ತು, ಇದೆಲ್ಲ ಆಯ್ತು. ಈ ರೀತಿ ಮಾಡಿದ ತಪ್ಪು ಅಂತೇಳಿ ನೋಡಿ, ಆಗ ಅದು ತಪ್ಪಿತ್ತು. ಆದ್ರೆ ಈಗ ಆ ಥರ ಕೋಳ ಹಾಕೋದು ತಪ್ಪಲ್ಲ. ಹೊಸ BNS ಕಾಯ್ದೆ ಏನು ಬಂತು, BNS ಕಾಯ್ದೆಯಲ್ಲಿ ಕೋಳ ಹಾಕೊಂಡು ಹೋಗ್ಬೋದು ಅನ್ನೋಂಥ ಪೊಲೀಸಿಗೆ ರೈಟ್ಸ್ ಅನ್ನು ಕೊಟ್ಟಿದ್ದಾರೆ. ಮಾನವ ಹಕ್ಕು ಆಯೋಗಗಳ ವರದಿಗಳು, ಸುಪ್ರೀಂ ಕೋರ್ಟ್ ತೀರ್ಪುಗಳಿಗೆ ಈಗ ಬೆಲೆ ಇಲ್ಲ. ಆಗ ಬೆಲೆ ಇತ್ತು, ಅದರಿಂದ ಅದೊಂದು ಇಶ್ಯೂ ಆಯ್ತು. ಎಷ್ಟು ತಿಂಗಳು ಜೈಲಲ್ಲಿದ್ರಿ? ನಾನು 4.5 ತಿಂಗಳು ಜೈಲಿದ್ದೆ. 4.5 ತಿಂಗಳು. 4.5 ತುಂಬಾ ಪ್ರೊಟೆಸ್ಟ್ಗಳಾಗೋಯ್ತಲ್ಲ, ಹ್ಯಾಂಡ್ ಹೌದು. ಹಾಕೊಂಡು ಪ್ರೊಟೆಸ್ಟ್ ಮಾಡಿ. ಹೌದು. ಆನಂತರ ಉಪವಾಸ ಸತ್ಯಾಗ್ರಹ ಎಲ್ಲ ಮಾಡಿದ್ರು. ಆಗ ಪತ್ರಕರ್ತರು ಎಲ್ಲರೂ ಒಟ್ಟಾದ್ರು. ಆಗ ಇಷ್ಟು ರೈಟ್ ಲೆಫ್ಟ್ ಅನ್ನೋಂತೆಲ್ಲ ಇರಲಿಲ್ಲ. ಇಷ್ಟು ಮಾಧ್ಯಮಗಳು ಹಾಳಾಗಿರ್ಲಿಲ್ಲ, ಸೋಷಿಯಲ್ ಮೀಡಿಯಾ ಅಷ್ಟೊಂದು ಆಕ್ಟಿವ್ ಇರಲಿಲ್ಲ, ಮಾಧ್ಯಮಗಳು ಇಷ್ಟೊಂದು ಹಾಳಾಗಿರ್ಲಿಲ್ಲ, ಇಷ್ಟು ಕೆಟ್ಟದಾಗಿರ್ಲಿಲ್ಲ. ಒಂದು ಹಂತದಲ್ಲಿ RSS ಪರ ಅಥವಾ ಹಿಂದುತ್ವದ ಪರ ಇದ್ರೂ ಈ ತರ ಮಾರಲ್ ಪೊಲೀಸಿಂಗ್ ಅನ್ನೆಲ್ಲ ಸಪೋರ್ಟ್ ಮಾಡ್ತಾ ಇರ್ಲಿಲ್ಲ. ಅಲ್ಲ, ಎಲ್ಲ ಇದರಲ್ಲಿ ಆರೋಪಿಗಳಿಗೆ ಏನೇನು ಸೆಕ್ಷನ್ ಹಾಕಿದ್ರು ಅದೆಲ್ಲ ಹಾಕಿದ್ರು. ಅದೇ ಚಾರ್ಜ್ ಶೀಟ್ ಅಲ್ಲಿ ನನ್ನ ಮೇಲಿನ ಆರೋಪ ಇಷ್ಟೇ ಹಾಕಿದ್ರು. ಏನು ಮಂಗಳೂರಲ್ಲಿ ಮರ್ಯಾದೆಯನ್ನ ತೆಗೆದ್ರು, ಮತ್ತು ಜೊತೆಗೆ ಪ್ರತಿಭಟನೆಗಳಿಗೆ ಕಾರಣ ಆದ್ರು, ಅಶಾಂತಿಗೆ ಕಾರಣ ಆಯ್ತು ನನ್ನ ವಿಡಿಯೋಗಳು ಅನ್ನುವಂತ ಹಾಕಿದ್ರು. ಏನೆಲ್ಲ ಸೆಕ್ಷನ್ ಅಂತಂದ್ರೆ ಅವ್ರಿಗೆ ಆರೋಪಿಗಳಿಗೆ ಏನೆಲ್ಲ ಸೆಕ್ಷನ್ ಹಾಕಿದ್ದಾರೆ, 43 ಜನ ಆರೋಪಿಗಳಿಗೆ, ಅದನ್ನು ನನ್ನ ಮೇಲೆ ಹಾಕಿದ್ದಾರೆ. ಅಷ್ಟು ಸೆಕ್ಷನ್ಗಳು ನನ್ನ ಮೇಲೆ ಹಾಕಿದ್ರು. ಆನಂತರ ಹೈಕೋರ್ಟ್ ಅದಕ್ಕೆ ಸ್ಟೇ ಕೊಡ್ತು. ಹೈಕೋರ್ಟ್ ಸ್ಟೇ ಕೊಡ್ತು. ಆನಂತರ ಜಗದೀಶ್ ಶೆಟ್ಟರ್ CM ಇದ್ರು. ಆಗ ಜಗದೀಶ್ ಶೆಟ್ಟರ್ CM ಇದ್ರು. ಜಗದೀಶ್ ಶೆಟ್ಟರ್ ಕ್ಯಾಬಿನೆಟ್ ಅಲ್ಲಿ ನಿರ್ಧಾರ ಮಾಡಿ ಕೇಸನ್ನು ವಾಪಸ್ ತಗೊಂಡ್ರು. ಜಗದೀಶ್ ಶೆಟ್ಟರ್ CM ಇದ್ದ, BJP ಸರ್ಕಾರವೇ ಇತ್ತು. ಎಲ್ಲ ಪತ್ರಕರ್ತರು ಪ್ರೊಟೆಸ್ಟ್ ಮಾಡ್ತಿದ್ರು, ವಾಪಸ್ ತಗೊಂಡ್ರು ಅಂತ ಹೇಳಿ ಮಾಧ್ಯಮದಲ್ಲಿ ಬಂದ ತಕ್ಷಣನೇ RSS ನಾಯಕರೆಲ್ಲರೂ ಮತ್ತೆ ಆಕ್ಟಿವ್ ಆದ್ರು. ಇಲ್ಲೆಲ್ಲ ವಾಪಸ್ ತಗೊಳಕ್ ಬಿಡಬಾರ್ದು, ಸಿಗ್ನೇಚರ್ ಹಾಕಬಾರ್ದು ಅಂತ ಹೇಳಿ ಜಗದೀಶ್ ಶೆಟ್ಟರ್ ಅವರಿಗೆ ಒತ್ತಡ ಹಾಕಿದ್ರು. ಜಗದೀಶ್ ಶೆಟ್ಟರು ಸಿಗ್ನೇಚರ್ ಹಾಕಿಲ್ಲ. ಕೊನೆಗೆ ಅದು ಪೆಂಡಿಂಗ್ ಆಯ್ತು ಅಲ್ಲೇ. ಆನಂತರ ಹೈಕೋರ್ಟ್ ಸ್ಟೇ ಕೊಡ್ತು. ಹೈಕೋರ್ಟ್ ಸ್ಟೇ ಕೊಟ್ಟು ಜಾಮೀನು ಕೊಡ್ತು. ಸೊ ನಾನು ಜೈಲಿಂದ ಹೊರಗೆ ಬಂದೆ. 4.5 ತಿಂಗಳು ಮುಗಿಸ್ಕೊಂಡು ಹೊರಗೆ ಬಂದೆ. ಉಳಿದ ಆರೋಪಿಗಳು ಜೈಲಲ್ಲೇ ಇದ್ರು. ಆನಂತರ ಸಿದ್ದರಾಮಯ್ಯ ಸರ್ಕಾರ ಬಂತು. 2012 ಮುಗೀತು, 2013 ಬಂತು. 2013ಕ್ಕೆ ಎಲೆಕ್ಷನ್ ಆಯಿತು, ಸಿದ್ದರಾಮಯ್ಯ ಸರ್ಕಾರ ಬಂತು. ಸಿದ್ದರಾಮಯ್ಯ ಸರ್ಕಾರ ಬಂದ ತಕ್ಷಣ ಫಸ್ಟ್ ಕ್ಯಾಬಿನೆಟ್ ಅಲ್ಲಿ ಅನ್ನಭಾಗ್ಯ ಯೋಜನೆ ಘೋಷಣೆ ಮಾಡಿದ್ರು. 2ನೇ ಕ್ಯಾಬಿನೆಟ್ ಅಲ್ಲಿ ನನ್ನ ಮೇಲಿನ ಪ್ರಕರಣವನ್ನ ವಾಪಸ್ ತಗೊಂಡ್ರು. ಹೋಮ್ ಸ್ಟೇ ದಾಳಿ, ಆಮೇಲೆ ಪಬ್ ದಾಳಿಗಳೆಲ್ಲ ನಡೆದದ್ದು ಅದು ಅದಕ್ಕಿಂತ ಮೊದಲು. ಪಬ್ ದಾಳಿ ಆಗಿದ್ದು 2008 ಅಲ್ಲಿ. 2008 ಅಲ್ಲಿ ಪಬ್ ದಾಳಿ ಆಯ್ತು. ಅಮ್ನೇಷ್ಯಾ ಪಬ್ ದಾಳಿ ಅಂತ. ಅದು ಹಂಪನಕಟ್ಟೆಯಲ್ಲಿರುವಂತ ಅಮ್ನೇಷ್ಯಾ ಪಬ್ ಮೇಲೆ ಶ್ರೀರಾಮ್ ಸೇನೆ ಅವರು ದಾಳಿ ಮಾಡ್ತಾರೆ. ಪಬ್ ಅಟ್ಯಾಕ್ ಮಾಡಿರುವಂತದ್ದು ಹಿಂದೂ ಜಾಗರಣ ವೇದಿಕೆ ಅವರು. ಅಮ್ನೇಷ್ಯಾ ಪಬ್ ಮೇಲೆ ದಾಳಿ ಮಾಡಿರುವಂತದ್ದು ಶ್ರೀರಾಮ್ ಸೇನೆ ಅವರು. ಆಗ ಪ್ರಸಾದ್ ದತ್ತ ಅವರ ಶ್ರೀರಾಮ್ ಸೇನೆಯ ಜಿಲ್ಲಾಧ್ಯಕ್ಷ, ಪ್ರಮೋದ್ ಮುತಾಲಿಕ್ ಶ್ರೀರಾಮ್ ಸೇನೆಯ ಸ್ಥಾಪಕ ಅಧ್ಯಕ್ಷ. ಸೊ ಪ್ರಸಾದ್ ದತ್ತ ಅವರು, ಅವರ ಟೀಮು ಏನ್ ಮಾಡ್ತಾರೆ ಅಂತಂದ್ರೆ ಈ ಅಮ್ನೇಷ್ಯಾ ಪಬ್ ಮೇಲೆ ದಾಳಿ ಮಾಡುತ್ತೆ. ದಾಳಿ ಮಾಡಿ ಅಲ್ಲಿ ಹುಡುಗ ಹುಡುಗಿಯರು ಒಟ್ಟಾಗಿ ಕಿಸ್ ಕೊಡ್ತಾ ಇದ್ದಾರೆ, ಡ್ಯಾನ್ಸ್ ಮಾಡ್ತಾ ಇದ್ದಾರೆ, ಕುಡಿತಾ ಇದ್ದಾರೆ, ಭಾರತೀಯ ಸಂಸ್ಕೃತಿಗೆ ವಿರುದ್ಧವಾಗಿ ನಡೀತಾ ಇದ್ದಾರೆ ಅಂತ ಆರೋಪಿಸಿ ಅವ್ರ ಮೇಲೆ ದಾಳಿಯನ್ನ ಮಾಡ್ತಾರೆ. ಅಲ್ಲೂ ಹಂಗೆ ಅವರನ್ನ ಅಟ್ಟಾಡಿಸ್ಕೊಂಡು ಹೊಡಿತಾರೆ ಹುಡುಗ ಹುಡುಗಿಯರನ್ನ. ಅದು ಎಲ್ಲ ಮಾಧ್ಯಮಗಳಿದ್ರು ಆ ಟೈಮಲ್ಲಿ. ಅದು ಅಂತಾರಾಷ್ಟ್ರೀಯ ವಿಷಯ ಆಯಿತು. ಅಂತಾರಾಷ್ಟ್ರೀಯ ವಿಷಯ ಆಗಿ ಚರ್ಚೆಗೊಳಗಾಯಿತು. ಅಷ್ಟು ಜನ ಶ್ರೀರಾಮ್ ಸೇನೆಯ ಕಾರ್ಯಕರ್ತರನ್ನ ಅರೆಸ್ಟ್ ಮಾಡಿದರು. ಅರೆಸ್ಟ್ ಮಾಡಿದ ನಂತರ ಆಗ ಸೆಂಟ್ರಲಲ್ಲಿ UPA ಸರ್ಕಾರ ಇತ್ತು. ಮನಮೋಹನ್ ಸಿಂಗ್ ಅವರು ಪ್ರಧಾನಿ ಆಗಿದ್ದರು. ಇವರು ಸೋನಿಯಾ ಗಾಂಧಿ ಅವರು UPA ಅಧ್ಯಕ್ಷರಾಗಿದ್ದರು. ಇಲ್ಲಿ ರಾಜ್ಯದಲ್ಲಿ ಯಡಿಯೂರಪ್ಪ ಸರ್ಕಾರ ಇತ್ತು. ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಆಗಿದ್ದರು. ಆದರೆ ಅನಿವಾರ್ಯವಾಗಿ ಆ ಟೈಮಲ್ಲಿ ಮಾಡಲೇಬೇಕಾಯ್ತು ಇವರು FIR ಮಾಡಿ ಪ್ರಮೋದ್ ಮುತಾಲಿಕ್, ಆನಂತರ ಪ್ರಸಾದ್ ದತ್ತ ಅವರು ಸೇರಿದಂತೆ ಸುಮಾರು ಜನರನ್ನ ಅರೆಸ್ಟ್ ಮಾಡಿ ಜೈಲಿಗೆ ಹಾಕಿದ್ರು. ಆ ಒಂದು ಅವಧಿಯಲ್ಲಿ ಕಂಟಿನ್ಯೂಸ್ ಆಗಿ ಮಂಗಳೂರು, ದಕ್ಷಿಣ ಕನ್ನಡದಲ್ಲಿ ಮೋರಲ್ ಪೊಲೀಸಿಂಗ್, ಚರ್ಚ್ಗಳ ಮೇಲೆ ದಾಳಿ ಆಗಿದ್ದು. ಮತ್ತೆ ನಾನು ತುಂಬಾ ಸಣ್ಣಗಿದ್ದೆ ಅವಾಗ. ಅಂದ್ರೆ ನಾನು ಓದ್ತಾ ಇದ್ದೆ, ನ್ಯೂಸ್ ಅಪ್ಡೇಟ್ಸ್ ನನಗೆ ಬರ್ತಾ ಇತ್ತು, ನಾನು ಓದ್ತಾ ಇದ್ದೆ ನ್ಯೂಸ್ ಪೇಪರ್ಗಳಲ್ಲೆಲ್ಲ. ಅನೇಕ ರಿಪೋರ್ಟ್ಗಳು, ದಿನೇ ರಿಪೋರ್ಟ್ಗಳು ಇಂಥದೇ ಬರ್ತಾ ಇತ್ತು. ಅಂದ್ರೆ ಪಬ್ ದಾಳಿ ಆಗಿದ್ದು ನನಗೆ ನೆನಪಿದೆ. ಆಮೇಲೆ ಚರ್ಚ್ಗಳ ಮೇಲೆ ದಾಳಿ ನಡೆದಿದ್ದು ಕೂಡ ನನಗೆ ಚೆನ್ನಾಗಿ ನೆನಪಿದೆ. ಅಲ್ಲಿ ಚರ್ಚ್ಗಳು, ಸೈಂಟ್ ಮೇರಿ ಮತ್ತೆ ಇದು ಪ್ರತಿಮೆಗಳಿಗೆ ಹೊಡೆದು ಹಾಕಿದ್ದು, ಕಲ್ಲು ತೂರಾಟ ನಡೆದದ್ದೆಲ್ಲ
ಏನ್ ಈ ಮೋರಲ್ ಪಾಲಿಸಿಂಗ್ ದಕ್ಷಿಣ ಕನ್ನಡದಲ್ಲಿ ಆ ಮಟ್ಟಕ್ಕೆ ಒಂದು ಹೆಚ್ಚಾಗೋದಕ್ಕೆ ಕಾರಣ ಏನು ಮತ್ತೆ ಅದು ಇವಾಗ ಸ್ವಲ್ಪ ಮಟ್ಟಿಗೆ ಯಾಕೆ ತಂಡ ಆಗಿದೆ ಅಂತ ಕಾಣ್ತಾ ಇದೆಯಾ, ಕಮ್ಮಿ ಆಗಿದೆ ಅಂತ? ಇಲ್ಲ, ಈಗಲೂ ಇದೆ ಮಾರಲ್ ಪೊಲೀಸಿಂಗ್ ಅನ್ನುವಂಥದ್ದು, ಈಗಲೂ ಇದೆ, ಆವಾಗಲೂ ಇತ್ತು. ಅವಾಗ ಪ್ರಾರಂಭದಲ್ಲಿ ಮಾರಲ್ ಪೊಲೀಸಿಂಗ್ ಯಾಕೆ ಜಾಸ್ತಿ ಆಯಿತು ಅಂತಂದರೆ, ಕರಾವಳಿಯನ್ನು ಅವರು ಒಂದು ರೀತಿ ಪ್ರಯೋಗಶಾಲೆ ಮಾಡಿಕೊಂಡ್ರು, ಹಿಂದೂ ಸಂಘಟನೆಯವರು ಮತ್ತು RSS. ಮತ್ತು ಅಲ್ಲಿ ಬಹಳ ಸುಲಭವಾಗಿ ಹಿಂದೂ ಮುಸ್ಲಿಮು ಆಲ್ರೆಡಿ ಇರೋದ್ರಿಂದ 1990ರಿಂದಲೇ ಪ್ರಾರಂಭ ಜೋರಾಗಿ ನಡೀತಿದ್ರಿಂದ, ಹೌದು, ಬಾಬ್ರಿ ಮಸೀದಿ ಧ್ವಂಸದ ನಂತರ ಅಥವಾ ಅಡ್ವಾಣಿ ರಥಯಾತ್ರೆಯ ನಂತರ ಕರಾವಳಿಯಲ್ಲಿ ಹಿಂದುತ್ವ ಜೋರಾಗಿರೋದ್ರಿಂದ ಅಲ್ಲಿ ಮಾರಲ್ ಪೊಲೀಸಿಂಗ್ ಮಾಡಲಿಕ್ಕೆ ಸುಲಭ ಆಯಿತು. ಜೊತೆಗೆ ಅಲ್ಲಿ ತುಂಬ ಶಿಕ್ಷಣ ಸಂಸ್ಥೆಗಳಿದೆ, ಮೆಡಿಕಲ್ ಕಾಲೇಜುಗಳಿದೆ. ಅಲ್ಲಿ ಹುಡುಗ ಹುಡುಗಿಯರು ಆ ರೀತಿ ಅತ್ಯಂತ ಆತ್ಮೀಯ ಆಗಿರೋದನ್ನು ನೋಡಲಿಕ್ಕೆ ಹಿಂದೂ ಸಂಘಟನೆಯವರಿಗೆ ಬಹುಶಃ ಆಗದೇ ಇರ್ಬೋದು. ಅವ್ರ ಮೇಲೆ ದಾಳಿಯನ್ನು ಮಾಡೋದು, ಆ ಮೂಲಕ ದರೋಡೆ ಮಾಡೋದು, ಅದನ್ನೇ ಒಂದು ವಸೂಲಿಕೆ ಕೆಲಸ ಮಾಡೋದು. ಆನಂತರ ಪಬ್ಗಳು ತುಂಬ ಇದೆ, ಪಬ್ಗಳಲ್ಲಿ ವಸೂಲಿ ಮಾಡೋದು, ಇದೆಲ್ಲ ನಡೀತದೆ. ಫಾರ್ ಎಕ್ಸಾಂಪಲ್, ಈಗ ಅಮ್ನೇಷ್ಯಾ ಪಬ್ ಮೇಲೆ ದಾಳಿ ಯಾಕಾಯಿತು? ಅದು ಜಸ್ಟ್ ಭಾರತೀಯ ಸಂಸ್ಕೃತಿ ಮೇಲೆ ದಾಳಿ ಆಗ್ತಾ ಇದೆ ಅಲ್ಲಿ ಅನ್ನೋ ಕಾರಣಕ್ಕಾಗಿ, ಭಾರತೀಯ ಸಂಸ್ಕೃತಿ ಹಾಳಾಗ್ತಿದೆ ಅನ್ನೋ ಕಾರಣಕ್ಕಾಗಿ ದಾಳಿ ಆಗಿದ್ದಲ್ಲ. ಆದರೆ ಎದುರುಗಡೆ ಒಂದು ಪಬ್ ಇದೆ, ಆ ಪಬ್ಬಲ್ಲಿ ಇದೇ ಪ್ರಸಾದ್ ದತ್ತ ಅವರು, ಶ್ರೀರಾಮ್ ಸೇನೆಯ ಪ್ರಸಾದ್ ದತ್ತ ಅವರದ್ದು ಸೆಕ್ಯೂರಿಟಿ ಏಜೆನ್ಸಿ ಅಲ್ಲಿ ಕೆಲಸ ಮಾಡ್ತಾ ಇದೆ ಎದುರುಗಡೆ ಪಬ್ಗೆ. ಈ ಪಬ್ಬಲ್ಲೂ ಕೂಡ ನಮಗೆ ಸೆಕ್ಯೂರಿಟಿ ಕೊಡಿ, ಸೆಕ್ಯೂರಿಟಿ ಏಜೆನ್ಸಿಯನ್ನು ನಮಗೆ ಕೊಡಿ, ಸೆಕ್ಯೂರಿಟಿಯ ಇದೇನಿದೆ ಕಾಂಟ್ರಾಕ್ಟ್ ಇದೆ ಅದನ್ನು ನಮಗೆ ಕೊಡಿ ಅಂತ ಹೇಳಿ ಪ್ರಸಾದ್ ದತ್ತ ಅವರವರ ಅಂದರೆ ಶ್ರೀರಾಮ್ ಸೇನೆಯ ಜಿಲ್ಲಾಧ್ಯಕ್ಷರ ಟೀಮು ಹೋಯ್ತು ಅಲ್ಲಿಗೆ. ಅವ್ರು ಕೊಟ್ಟಿಲ್ಲ, ಇಲ್ಲ ನಾವು ಆಲ್ರೆಡಿ ಸೆಕ್ಯೂರಿಟಿ ಮತ್ತು ಬೌನ್ಸರ್ಸ್ ಇದೆಲ್ಲ ಬೇರೆಯವ್ರಿಗೆ ಕೊಟ್ಟಾಗಿದೆ ಅಂತಂದ್ರು. ಹೌದಾ, ನಾವು ನಿಮ್ಗೆ ತೋರಿಸ್ತೀವಿ ಅಂತ ಹೇಳಿ ದಾಳಿ ಆಗುತ್ತೆ. ದಾಳಿ ಆಗುತ್ತೆ. ಈ ರೀತಿ ಇದು ಮಾತ್ರ ಅಲ್ಲ, ಇನ್ನು ಈ ಕಾಲೇಜುಗಳ ಘರ್ಷಣೆಗಳು ಇರ್ತದೆ. ಒಮ್ಮೆ 2 ಇಂಜಿನಿಯರಿಂಗ್ ಕಾಲೇಜುಗಳ ಮಧ್ಯೆ ಪೈಪೋಟಿ, ಆ ಒಂದು ಕಾಲೇಜಿಂದ ಸುಪಾರಿಯನ್ನು ಪಡ್ಕೊಂಡಂತ ಹಿಂದೂ ಸಂಘಟನೆಯವರು ಮತ್ತೊಂದು ಕಾಲೇಜಿನ ಮೇಲೆ ದಾಳಿ ಮಾಡುವುದು, ಅಲ್ಲಿ ಮುಸ್ಲಿಂ ಹುಡುಗಿಯರು ಹಿಂದೂ ಹುಡುಗರ ಜೊತೆ ಚೆನ್ನಾಗಿದ್ದಾರೆ ಅಂತ ದಾಳಿ ಮಾಡೋದು, ಇದೆಲ್ಲ ನಡೀತದೆ. ಈ ತರದ ಹಲವಾರು ಪ್ರಕರಣಗಳಿದೆ. ಫಾರ್ ಎಕ್ಸಾಂಪಲ್, ಈಗ ಸಿಟಿ ಸೆಂಟರ್ ಅನ್ನುವಂಥದ್ದು ಇದೆ, ಸಿಟಿ ಸೆಂಟರ್ ಮಾಲ್ ಇದೆ. ನೀವು ಮಂಗಳೂರಲ್ಲಿ ಸಿಟಿ ಸೆಂಟರ್ ಅಂತ ಮಾಲ್ ಇದೆ. ನೀವು ಎಲ್ಲಿ ಬೇಕಾದ್ರೆ ಹಿಂದೂ ಮುಸ್ಲಿಂ ಹುಡುಗ ಹುಡುಗಿ ಒಟ್ಟು ಓಡಾಡಂಗಿಲ್ಲ ಮಂಗಳೂರಲ್ಲಿ. ಸಿಟಿ ಸೆಂಟರ್ ಮಾಲ್ ಅಲ್ಲಿ ಆರಾಮಾಗಿ ನೀವು ಹಿಂದೂ ಹುಡುಗ ಮುಸ್ಲಿಂ ಹುಡುಗಿ, ಮುಸ್ಲಿಂ ಹುಡುಗ ಹಿಂದೂ ಹುಡುಗಿ ಓಡಾಡ್ಬೋದು. ಯಾಕೆ ಅಂತಂದ್ರೆ ಅಲ್ಲಿ ಬಜರಂಗ್ ದಳದ ಅಧ್ಯಕ್ಷ ಅಂದ್ರೆ ಶರಣ್ ಪಂಪೆ ಅಲ್ಲದೆ ಸೆಕ್ಯೂರಿಟಿ ಅವರಿಗೆ ಕಾಂಟ್ರಾಕ್ಟ್ ಇದೆ, ಅಲ್ಲಿ ಯಾವುದು ಗಲಾಟೆ ಆಗಲ್ಲ. ಆದ್ರಿಂದ ಇಲ್ಲಿ ಒಂದು ವ್ಯವಹಾರದ ಕಾರಣಗಳು ಕೂಡ ಇದೆ, ಅದರ ಜೊತೆಗೆ ಹಿಂದುತ್ವದ ಕಾರಣಗಳು ಮತ್ತು ಆ ಭಾವನಾತ್ಮಕ ವಿಷಯಗಳು ಇದೆಲ್ಲವನ್ನು ಇಟ್ಕೊಂಡು ಅವರು ದಾಳಿಯನ್ನ ಮಾಡ್ತಾರೆ. ಒಂದು ಕಾಲದಲ್ಲಿ ಬಾರಿ ಇವರು ಪಬ್ಗಳು ಮತ್ತೆ ಈ ಬಾರ್ಗಳೇನಿದೆ ಇದು ಭಾರತೀಯ ಸಂಸ್ಕೃತಿಗೆ ವಿರುದ್ಧವಾಗಿದ್ದು ಅಂತ ಬೊಬ್ಬ ಹೊಡಿತಿದ್ದಂತ ಇದೇ ಹಿಂದುತ್ವ ಮತ್ತೆ ಬಿಜೆಪಿಯ ನಾಯಕರು ಇವತ್ತು ಅವರದೇ ಸುಪರ್ದಿಯಲ್ಲಿ ಅವರದೇ ಒಡೆತನದ ಪಬ್ಬುಗಳು ಬಾರ್ಗಳಿಲ್ವ? ಇದೆ. ಈಗ ಮಣಿಪಾಲದಲ್ಲಿ ಇರುವುದೆಲ್ಲವೂ ಕೂಡ ಬಿಜೆಪಿ ನಾಯಕರ ಪಬ್ಗಳೇ. ಮಣಿಪಾಲ ಇತ್ತು ಎಜುಕೇಶನ್ ಹಬ್, ಮೆಡಿಕಲ್ ಹಬ್ ಎಲ್ಲವೂ ಹೌದು ಕೂಡ. ಅಲ್ಲಿ ಇಡೀ ದೇಶದ ಅಂತಾರಾಷ್ಟ್ರೀಯ ಬೇರೆ ಬೇರೆ ದೇಶಗಳ ವಿದ್ಯಾರ್ಥಿಗಳೆಲ್ಲರೂ ಕೂಡ ಅಲ್ಲಿ ಬರ್ತಾರೆ. ಅಲ್ಲಿ ಒಂದು ರೀತಿಯಲ್ಲಿ ಬೆಂಗಳೂರು ಕಲ್ಚರ್ ಏನಿದೆ, ನೈಟ್ ಕಲ್ಚರ್ ಏನಿದೆ, ಅಥವಾ ಬೆಂಗಳೂರಲ್ಲೂ ನೈಟ್ ಕಲ್ಚರ್ ಇಲ್ಲ, ಅದಕ್ಕಿಂತಲೂ ಒಳ್ಳೆ ನೈಟ್ ಕಲ್ಚರ್ ಮಣಿಪಾಲದಲ್ಲಿದೆ. ಆದ್ರೆ ಅಲ್ಲಿ ಯಾವ ಪಬ್ ಮೇಲೂ ದಾಳಿ ಆಗಲ್ಲ, ಯಾವ ಬಾರ್ ಮೇಲೂ ದಾಳಿ ಆಗಲ್ಲ. ಯಾಕೆ ದಾಳಿ ಆಗಲ್ಲ ಅಂತಂದ್ರೆ ಅಲ್ಲಿನ ಎಲ್ಲ ಪಬ್ಗಳು ಹಿಂದೂ ಸಂಘಟನೆಗಳ ಅಥವಾ ಬಿಜೆಪಿಯ ನಾಯಕರದ್ದೇ ಆಗಿದೆ, ಅಥವಾ ಅವರ ಜೊತೆಗೆ ಪಾರ್ಟ್ನರ್ಶಿಪ್ ಅಲ್ಲೋ ಒಪ್ಪಂದ ಮಾಡಿಕೊಂಡು ಮಾಡಿರುವಂತ ಪಬ್ಗಳೇ ಆಗಿದೆ. ಅದರಿಂದ ಯಾವ ಪಬ್ ಮೇಲೂ ಮಣಿಪಾಲದಲ್ಲಿ ದಾಳಿ ಆಗಲ್ಲ, ಪಬ್ ಮೇಲೆ ದಾಳಿ ಆಗಲ್ಲ. ಇಲ್ಲಿ ಬೀಚ್ಗಳಲ್ಲಿ ಓಡಾಡುವಂತಹ ಬಡ ಪ್ರೇಮಿಗಳು ಯಾರಾದಿದ್ರೆ ಅವ್ರ ಮೇಲೆ ದಾಳಿ ಮಾಡ್ತಾರೆ. ಅವತ್ತೊಮ್ಮೆ ಪಣಂಬೂರು ಬೀಚಲ್ಲಿ ಹುಡುಗ ಹುಡುಗಿ ಒಟ್ಟಿಗಿದ್ರು ಅಂತ ಹೇಳಿ ದಾಳಿ ಮಾಡಿ ಹುಡುಗನಿಗೆ ಹೊಡೆದ್ರು, ಹುಡುಗಿಗೂ ಹೊಡೆದ್ರು, ಯಾರು ಹಿಂದೂ ಸಂಘಟನೆಯವರು. ಹೊಡೆದ ನಂತರ ಹುಡುಗಿಯ ಹೆಸರು ಕೇಳಿ ನಿನ್ನ ತಂದೆಗೆ ಫೋನ್ ನಂಬರ್ ಕೊಡು ಅಂತ ಫೋನ್ ಮಾಡಿದ್ರು. ಫೋನ್ ಮಾಡಿದ್ರೆ ಅವರು ಬಿಜೆಪಿ ಇದ್ದು ಹುಡುಗಿ ಅಪ್ಪ ಬಿಜೆಪಿಯ ತಾಲೂಕು ಅಧ್ಯಕ್ಷ. ಸೊ ಅಲ್ಲಿಗೆ ಬಿಟ್ಬಿಟ್ರು. ಅದೊಂದು ಜಸ್ಟ್ ಮಿಸ್ಟೇಕ್ ಆಯ್ತು. ಬಾರ್ ಯಾರದ್ದು ಅಂತ ಇಟ್ ಮ್ಯಾಟರ್ಸ್, ಅಂದ್ರೆ ಯಾರ ಒಡೆತನದಲ್ಲಿ ಬಾರ್ ಪಬ್ಗಳಿವೆ. ಹೌದು, ಅಂದ್ರೆ ಬಿಜೆಪಿಯ ನಾಯಕರ ಹಿಂದುತ್ವದ ನಾಯಕರ ಒಡೆತನದಲ್ಲಿ ಪಬ್ ಬಾರ್ಗಳಿದ್ರೆ, ಅಥವಾ ಅವರು ಸೆಕ್ಯೂರಿಟಿ ಏಜೆನ್ಸಿ ಆಗಿ ಸರ್ವಿಸ್ ಕೊಡುವಂತ ಪಬ್ಗಳಿದ್ರೆ, ಮತ್ತೆ ಪ್ರೇಮಿಗಳು ಬಿಜೆಪಿ ನಾಯಕರ ಹಿಂದುತ್ವದ ಹುಡುಗರಾಗಿದ್ರೆ ಅವರಿಗೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ. ಅವ್ರು ಯಾವುದೇ ಭಾರತೀಯ ಸಂಸ್ಕೃತಿಯನ್ನ ಹಾಳು ಮಾಡೋರಲ್ಲ ಅವರು. ಇದ್ರ ಹಿಂದೆ ಒಂದು ಪಕ್ಕ ವ್ಯಾವಹಾರಿಕ ಕಾರಣಗಳಿದೆ ಅಥವಾ ರಾಜಕೀಯ ಕಾರಣ, ಎರಡೂ ಕಾರಣಗಳಿದೆ. ಇದು ಯಾವುದೇ ಹಿಂದುತ್ವದ ಸಬ್ಜೆಕ್ಟ್ ಅಲ್ಲ.
ಯಾವ ಹಿಂದೂಗಳಿಗೂ ಪ್ರೇಮಿಗಳ ವಿಷಯ ಬೇಕಾಗಿಲ್ಲ, ಯಾವ ಹಿಂದೂಗಳಿಗೂ ಬೇಕಾಗಿಲ್ಲ. ಅವರ ಮನೆಯವರು ಅದನ್ನು ನೋಡ್ಕೊಳ್ತಾರೆ. ಮತ್ತು ಮನೆಯವರು ಯಾರು ಕೂಡ ತನ್ನದೇ ಮನೆಯ ಮಕ್ಕಳ ಹೆಸರನ್ನ ಹಾಳು ಮಾಡೋಕ್ಕೆ, ಅದು ಮೀಡಿಯಾದಲ್ಲಿ ಬರಲಿಕ್ಕೆ, ಮೀಡಿಯಾದಲ್ಲಿ ಬಂದು ಇಶ್ಯೂ ಆಗಲಿಕ್ಕೆ ಯಾವ ತಂದೆ ತಾಯಿ ಕೂಡ ಬಯಸಲ್ಲ. ಯಾವುದೋ ತಂದೆ ತಾಯಿ ಬಯಸ್ತಾರ ನಮ್ಮನೆಯ ಹುಡುಗಿ ಹೆಸರು ಈ ಕಾರಣಕ್ಕಾಗಿ ಸುದ್ದಿ ಆಗಲಿ ಅಂತ ಬಯಸಲ್ಲ. ಆದರೆ ಹಿಂದೂ ಸಂಘಟನೆಯವರು ತಮ್ಮ ತಂದೆ ತಾಯಿಗಳಿಗೆ ಇಲ್ಲದೇ ಇರುವಂತಹ ಉಸಾಬರಿಯನ್ನ ತೆಗೆದುಕೊಂಡು, ಕಾಳಜಿ ಅಲ್ಲ ಉಸಾಬರಿಯನ್ನ ತೆಗೆದುಕೊಂಡು ಅವರು ಒಂದು ಕಡೆಯಲ್ಲಿ ಸಮಾಜವನ್ನು ಹಾಳು ಮಾಡ್ತಾರೆ, ಮತ್ತೊಂದು ಕಡೆಯಲ್ಲಿ ಆ ತಂದೆ ತಾಯಿ ಹೆಸರನ್ನು ಹಾಳು ಮಾಡ್ತಾರೆ, ಜೊತೆಗೆ ಆ ಮಕ್ಕಳ ಭವಿಷ್ಯವನ್ನು ಕೂಡ ಹಾಳು ಮಾಡ್ತಾರೆ ಅವರ ಚೀಪು ಒಂದು ಪೊಲಿಟಿಕ್ಸ್ಗೋಸ್ಕರ.